ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕೆಲವೇ ನಿಮಿಷಗಳಲ್ಲಿ ರುಚಿಯಾದ ಚಿಕನ್ ಕಬಾಬ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಹೊರಗಡೆಯಿಂದ ಕ್ರಿಸ್ಪಿ ಮತ್ತು ಒಳಗಡೆಯಿಂದ ಸಖತ್ ಜ್ಯೂಸಿ ಆಗಿರುವಂಥ ಟೇಸ್ಟಿ ಚಿಕನ್ ಕಬಾಬ್ ಹೇಗೆ ಮಾಡೋದು, ಅದು ತುಂಬ ಸುಲಭವಾಗಿ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಾನಿಲ್ಲಿ ಅರ್ಧ ಕೆಜಿಯಷ್ಟು ಸಣ್ಣ ಬಾಯ್ಲರ್ ಕೋಳಿನ ನೀಟಾಗಿ ತೊಳೆದು ತೊಗೊಂಡಿದ್ದೀನಿ. ಅದಕ್ಕೆ 1 ಪ್ಯಾಕೆಟ್ ಅಷ್ಟು ಕಬಾಬ್ ಪೌಡರ್ನ ಹಾಕ್ತಾ ಇದ್ದೀನಿ. ನೀವು ಯಾವುದೇ ಕಬಾಬ್ ಪೌಡರ್ನ ನೀವು ಇಲ್ಲಿ ಯೂಸ್ ಮಾಡ್ಬೋದು, ಆರ್ಚಿ, ತೇಜು ಯಾವುದಾದ್ರೂ. ಅದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ, ಹಾಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತಾ ಇದ್ದೀನಿ. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಗರಂ ಮಸಾಲೆ ಹಾಕ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಇಲ್ಲಿ ಒಂದು ಎಗ್ ವೈಟ್ ಮಾತ್ರನೇ ಹಾಕ್ತಾ ಇದ್ದೀನಿ. ಒಂದು ಕಂಪ್ಲೀಟ್ ಎಗ್ನ ಹಾಕ್ತಾ ಇಲ್ಲ, ಯಾಕಂದರೆ ನಾನಿಲ್ಲಿ ಅರ್ಧ ಕೆಜಿ ಚಿಕನ್ ತೊಗೊಂಡಿರೋದ್ರಿಂದ ಬರೀ ಒಂದು ಎಗ್ ವೈಟ್ ಸಾಕಾಗುತ್ತೆ. ನೀವು 1 ಕೆಜಿ ಚಿಕನ್ ತೊಗೊಂಡಿದ್ರೆ ಒಂದು ಪೂರ್ತಿ ಮೊಟ್ಟೆನ ಚಂದ್ರ ಸಮೇತ ಹಾಕ್ಕೊಂಡು ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಉಪ್ಪು ಖಾರ ನೋಡ್ಕೊಂಡು ಹಾಕ್ಕೊಂಡಿದ್ದೀನಿ, ಯಾಕಂದರೆ ಕಬಾಬ್ ಪುಡಿಯಲ್ಲೇ ಉಪ್ಪು ಖಾರ ಎರಡೂ ಇರುತ್ತೆ. ಸೊ ಒಂದು ಸ್ವಲ್ಪ ನಾವು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಇದನ್ನು ಮುಚ್ಚಿ ಸೈಡಲ್ಲಿ ಇಡಿ, ಚೆನ್ನಾಗಿ ಕಬಾಬು ಟೇಸ್ಟ್ ಆಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ. ಎಣ್ಣೆಗೆ ಚಿಕನ್ನ ಹಾಕೋಕ್ಕಿಂತ ಮುಂಚೆ ಇನ್ನೊಂದು ಸತಿ ಅದನ್ನು ನೀಟಾಗಿ ಕಲಿಸ್ಕೊಳ್ಳಿ. ಈಗ ಎಣ್ಣೆ ಕಾದಿದೆಯಲ್ಲ ಅಂತ ಒಂದು ಸ್ವಲ್ಪ ಮಸಾಲೆ ಹಾಕಿ ನೋಡ್ತಾ ಇದ್ದೀನಿ. ನೋಡಿ, ಎಣ್ಣೆ ಕಾದಿದೆ. ಈಗ ನಾನು ಅದಕ್ಕೆ ಎಲ್ಲ ಚಿಕನ್ ಪೀಸಸ್ನ ಹಾಕ್ತಾ ಇದ್ದೀನಿ. ಎಣ್ಣೆ ತುಂಬ ಕಾದಿರಬಾರ್ದು, ಅವಾಗ ಏನಾಗುತ್ತೆ ಅಂದರೆ ಚಿಕನ್ ಮೇಲೆ ಎಲ್ಲ ಒಂಥರ ಸೀದೋದಂಗೆ ಆಗಿಬಿಡುತ್ತೆ, ಒಳಗಡೆ ಎಲ್ಲ ಬೆಂದಿರಲ್ಲ. ಸೊ ಆದಷ್ಟು ಮೀಡಿಯಮ್ ಎಣ್ಣೆ ಬಿಸಿ ಆಗಿದ್ರೆ ಸಾಕು. ಹಾಗಂತ ತುಂಬ ಕಮ್ಮಿನೇ ಇರಬಾರ್ದು. ಎಣ್ಣೆ ಸರಿಯಾಗಿ ಬಿಸಿ ಆಗಿಲ್ಲ ಅಂದರೆ ಕಬಾಬ್ ತುಂಬ ಎಣ್ಣೆ ಎಳ್ಕೊಳುತ್ತೆ, ಚೆನ್ನಾಗೂ ಇರಲ್ಲ. ನೋಡಿ, ಈಗ ಎಲ್ಲ ಕಡೆಯಿಂದನೂ ಚಿಕನ್ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಹೋಟೆಲ್ ಥರನೇ ತುಂಬ ಕೆಂಪಗಿರೋ ಕಬಾಬ್ ಬೇಕು ಅಂದರೆ ಇದಕ್ಕೆ ನೀವು ಬ್ಯಾಡಗೆ ಮೆಣಸಿನ್ಕಾಯಿ ಪೇಸ್ಟನ್ನ ಹಾಕ್ಕೋಬೋದು, ಅಥವಾ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಕೂಡ ನೀವು ಇಲ್ಲಿ ಹಾಕ್ಕೊಂಡು ಕಲಿಸ್ಕೋಬೋದು. ಆವಾಗ ಕಲರು ಇನ್ನೂ ರೆಡ್ಡಾಗಿ ಬರುತ್ತೆ. ನೋಡಿ, ಈಗ ಇದು ಕಬಾಬ್ ಚೆನ್ನಾಗಿ ಬೆಂದಿದೆ. ಇದನ್ನು ಮತ್ತೆ ಇನ್ನೊಂದು ಸತಿ ಕೂಡ ನಾವು ಫ್ರೈ ಮಾಡ್ಕೋಬೇಕು, ಆವಾಗಲೇ ಅದು ಕ್ರಿಸ್ಪಿ ಆಗೋದು. ಸೊ ಈಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಸೆಕೆಂಡ್ ಬ್ಯಾಚ್ ಕಬಾಬ್ನ ಕೂಡ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಒಂದೇ ಸತಿ ಕಬಾಬ್ನ ಫುಲ್ಲು ರೋಸ್ಟ್ ಮಾಡಿದರೆ ಅದಷ್ಟು ಚೆನ್ನಾಗಿರಲ್ಲ. ಅದೇ 2 ಸತಿ ನೀವು ಕಬಾಬ್ನ ಫ್ರೈ ಮಾಡಿಕೊಂಡ್ರೆ ಕಬಾಬ್ ಕ್ರಿಸ್ಪಿ ಆಗೂ ಇರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಸೊ ಕಬಾಬ್ನ ಯಾವಾಗಲೂ 2 ಸತಿ ರೋಸ್ಟ್ ಮಾಡ್ಕೊಳ್ಳಿ. ಈಗ ಇದು 2ನೇ ಬ್ಯಾಚ್ ಕೂಡ ಆಗಿದೆ. ಈಗ ನಾನು ಮೊದಲೇ ಮಾಡಿಟ್ಕೊಂಡಿದ್ನಲ್ಲ ಫಸ್ಟ್ ಬ್ಯಾಚ್ ಕಬಾಬು, ಅದನ್ನು ಈಗ ಮತ್ತೆ ಎಣ್ಣೆಗೆ ಹಾಕೊತಾ ಇದ್ದೀನಿ. ಸೆಕೆಂಡ್ ಟೈಮ್ ಹಾಕಿದಾಗ ಇದನ್ನೇನು ಬೇಯಿಸ್ಕೊಳ್ತಾ ಕುತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು 2 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗಲೂ ಕೂಡ ಅಷ್ಟೇ, ಆಯಿಲು ಸ್ವಲ್ಪ ಬಿಸಿ ಇರಬೇಕು. ಈಗ ಅದಕ್ಕೆ ನಾನು 1 ಹಸಿಮೆಣಸಿನ್ಕಾಯಿ ಮತ್ತು 1 ಕರ್ಬೇವಿನ ಸೊಪ್ಪಿನ ಕಡ್ಡಿನ ಹಾಕ್ಕೊಂಡು ಅದ್ರ ಜೊತೆನೇ ಫ್ರೈ ಮಾಡ್ಕೊತಾ ಇದ್ದೀನಿ. ಇದರಿಂದ ಸಖತ್ ಟೇಸ್ಟ್ ಆಗುತ್ತೆ ಮತ್ತು ಕಬಾಬ್ ಎಲ್ಲ ಫುಲ್ ಫ್ಲೇವರ್ಫುಲ್ ಆಗಿರುತ್ತೆ. ನೀವು ಕೂಡ ಇದೇ ಥರ ಮಾಡ್ಕೊಳ್ಳಿ. ಈಗ ಒಂದು 2 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. 2 ನಿಮಿಷ ಆಗಿದೆ. ಈಗ ನಾನು ಅದನ್ನು ಎಣ್ಣೆನೆಲ್ಲ ಚೆನ್ನಾಗಿ ಸೋದಿಸ್ಕೊಂಡು ಒಂದು ಪ್ಲೇಟ್ಗೆ ತೆಗೆದಿಟ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನು ಸೆಕೆಂಡ್ ಬ್ಯಾಚಲ್ಲಿ ಫ್ರೈ ಮಾಡ್ಕೊಂಡಿದ್ನಲ್ಲ ಚಿಕನ್ ಪೀಸಸ್, ಅದನ್ನು ಕೂಡ ಇಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಇದಕ್ಕೂ ಕೂಡ ಕಟ್ ಮಾಡಿರೋಂಥ ಒಂದು ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಹಾಗೆ ಒಂದು ಕಡ್ಡಿ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನೀವು ಖಾರ ಏನೋ ಸ್ವಲ್ಪ ತಿಂತೀರಾ ಅಂದರೆ 1 ಹಸಿಮೆಣಸಿನ್ಕಾಯಿ ಹಾಕೋ ಜಾಗದಲ್ಲಿ 2 ಕೂಡ ನೀವು ಹಾಕ್ಕೋಬೋದು. ಅಥವಾ ಇನ್ನೂ ಸ್ವಲ್ಪ ಇಷ್ಟಪಡ್ತೀರಾ ಅಂದರೆ ಮಸಾಲೆ ಕಲಿಸ್ಬೇಕಾದ್ರೇ 1 ಹಸಿಮೆಣಸಿನ್ಕಾಯಿ ಪೇಸ್ಟ್ನ ಕೂಡ ನೀವು ಇಲ್ಲಿ ಹಾಕ್ಕೋಬೋದು. ನೆಕ್ಸ್ಟ್ ಇಲ್ಲಿ ನಾನು ಫ್ರೆಶ್ ಆಗಿ ಕಾಳು ಮೆಣಸನ್ನ ಕುಟ್ಕೊಂಡು ಅದನ್ನು ಕಬಾಬ್ ಮೇಲೆ ಈ ರೀತಿ ಉದುರಿಸ್ತಾ ಇದ್ದೀನಿ. ಇದರಿಂದ ಒಂಥರ ಎಕ್ಸ್ಟ್ರಾ ಮೆಣಸಿಂದು ಫ್ಲೇವರ್ ಬರುತ್ತೆ. ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು, ಬಟ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಮನೆಯಲ್ಲಿ ಸುಲಭವಾಗಿ ಹೇಗೆ ನಾವು ಟೇಸ್ಟಿ ಚಿಕನ್ ಕಬಾಬ್ನ ಮಾಡ್ಕೋಬೋದು ಅಂತ. ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ತಾ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು.